ನಮಸ್ಕಾರ ಗೆಳೆಯರೇ. ನಮ್ಮ ಮಹಾಭಾರತ ರಸಪ್ರಶ್ನೆಯ ಸರಣಿಯ ಮೊದಲ 5 ಭಾಗಗಳಿಗೆ ನೀವು ನೀಡಿದ ಅದ್ಭುತ ಬೆಂಬಲಕ್ಕೆ ಧನ್ಯವಾದಗಳು. ಇವತ್ತು ನಾವು ಈ ಸರಣಿಯ ಭಾಗ 6ಕ್ಕೆ ಕಾಲಿಡುತ್ತಿದ್ದೇವೆ. ಇಂದಿನ ಭಾಗದಲ್ಲಿ ಇನ್ನೂ ಹೆಚ್ಚಿನ ಆಸಕ್ತಿದಾಯಕ ಮತ್ತು ಕುತೂಹಲಕಾರಿ ಪ್ರಶ್ನೆಗಳು ನಿಮಗಾಗಿ ತಂದಿದ್ದೇನೆ. ನೀವು ಸಿದ್ಧರಿದ್ದೀರಾ? ಬನ್ನಿ. ಪ್ರಶ್ನೆಗೆ ಹೋಗುವ ಮೊದಲು ಕಳೆದ ಭಾಗದಲ್ಲಿ ನಾನು ನಿಮಗೊಂದು ಬೋನಸ್ ಪ್ರಶ್ನೆಯನ್ನು ಕೇಳಿದ್ದೆ. ಆ ಪ್ರಶ್ನೆ ಹೀಗಿತ್ತು. ಪ್ರಶ್ನೆ: ಜರಾಸಂಧನನ್ನು ಸಂಹರಿಸಿದವರು ಯಾರು? ಎ. ಅರ್ಜುನ, ಬಿ. ಭೀಮ, ಸಿ. ಕೃಷ್ಣ, ಡಿ. ಸಹದೇವ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಭೀಮ. ಈ ಪ್ರಶ್ನೆಗೆ ಸರಿಯಾಗಿ ಕಳೆದ ಭಾಗದಲ್ಲಿ ಉತ್ತರ ನೀಡಿದವರು ಸೌಮ್ಯ ಟಕ್ಕಳಕ್ಕಿ. ನಿಮಗೆ ಅಭಿನಂದನೆಗಳು. ಹಾಗೆಯೇ ತುಂಬಾ ಜನ ಕಮೆಂಟ್ ಬಾಕ್ಸಲ್ಲಿ ಸರಿಯಾದ ಉತ್ತರ ನೀಡಿದ್ದೀರಿ. ಆ ಎಲ್ಲ ಜಾಣ ವೀಕ್ಷಕರಿಗೆ ನನ್ನಿಂದ ಅಭಿನಂದನೆಗಳು. ಒಂದು ವೇಳೆ ನಿಮಗೆ ಉತ್ತರ ಗೊತ್ತಿರದಿದ್ದರೆ ಈಗ ತಿಳಿದುಕೊಂಡಿರಿ ಅಲ್ವಾ? ಸರಿ, ಹಾಗಾದರೆ ಇವತ್ತಿನ ಮೊದಲ ಪ್ರಶ್ನೆಗೆ ಹೋಗೋಣ. ಮೊದಲ ಪ್ರಶ್ನೆ: ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣನು ಹಿಡಿದ ಆಯುಧ ಯಾವುದು? ಎ. ಸುದರ್ಶನ ಚಕ್ರ, ಬಿ. ಗದೆ, ಸಿ. ಯಾವುದೂ ಹಿಡಿದಿಲ್ಲ ಪ್ರತಿಜ್ಞಾಂತೆ, ಡಿ. ಬಿಲ್ಲು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. ಯಾವುದನ್ನೂ ಹಿಡಿಯಲಿಲ್ಲ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಪರವಾಗಿ ನಿಂತ ಶ್ರೀಕೃಷ್ಣನು ತಾನು ಯಾವುದೇ ಆಯುಧವನ್ನು ಹಿಡಿಯುವುದಿಲ್ಲ ಎಂಬ ಪ್ರತಿಜ್ಞೆಯನ್ನು ಮಾಡಿದ್ದನು. ಭೀಷ್ಮ ಪಿತಾಮಹರು ಅರ್ಜುನನ ಮೇಲೆ ತೀವ್ರವಾಗಿ ದಾಳಿ ಮಾಡಿದಾಗ ಕೋಪಗೊಂಡು ತಮ್ಮ ಪ್ರತಿಜ್ಞೆಯನ್ನು ಮರೆತು ರಥದ ಚಕ್ರವನ್ನೇ ಆಯುಧವನ್ನಾಗಿ ಹಿಡಿದು ಭೀಷ್ಮರತ್ತ ಧಾವಿಸುತ್ತಾರೆ. ಆದರೆ ಅದು ಅವರ ಮೂಲ ಆಯುಧವಾದ ಸುದರ್ಶನ ಚಕ್ರ ಆಗಿರಲಿಲ್ಲ. ಮುಂದಿನ ಪ್ರಶ್ನೆ: ಸಹದೇವನು ಯಾರನ್ನು ಕೊಲ್ಲುತ್ತೇನೆಂದು ಪ್ರತಿಜ್ಞೆ ಮಾಡಿದ್ದನು? ಎ. ದುರ್ಯೋಧನ, ಬಿ. ದುಶ್ಯಾಸನ, ಸಿ. ಶಕುನಿ, ಡಿ. ಅಶ್ವತ್ಥಾಮ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. ಶಕುನಿ. ಮುಂದಿನ ಪ್ರಶ್ನೆ: ಅಭಿಮನ್ಯು ಚಕ್ರವ್ಯೂಹ ಪ್ರವೇಶಿಸಿದಾಗ ಅವನನ್ನು ತಡೆದು ನಿಲ್ಲಿಸಿದ ಕೌರವರ ಭಾವ ಯಾರು? ಎ. ಕರ್ಣ, ಬಿ. ಜಯದ್ರಥ, ಸಿ. ವಿಕರ್ಣ, ಡಿ. ಭೂರಿಶ್ರವ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಜಯದ್ರಥ. ಶಿವನ ವರದಿಂದಾಗಿ ಅವನು ಅರ್ಜುನನಿಲ್ಲದ ಸಮಯದಲ್ಲಿ ಮಿಕ್ಕ 4 ಪಾಂಡವರನ್ನು ತಡೆಯುವ ಶಕ್ತಿ ಹೊಂದಿದ್ದನು. ಮುಂದಿನ ಪ್ರಶ್ನೆ: ಯುಧಿಷ್ಠಿರನ ರಥದ ವೈಶಿಷ್ಟ್ಯವೇನು? ಎ. ಅದು ಹಾರುತ್ತಿತ್ತು, ಬಿ. ಅದು ಭೂಮಿಯಿಂದ 4 ಅಂಗುಲ ಮೇಲೆ ಚಲಿಸುತ್ತಿತ್ತು, ಸಿ. ಅದು ನೀಲಿ ಬಣ್ಣದಾಗಿತ್ತು, ಡಿ. ಅದಕ್ಕೆ 10 ಕುದುರೆಗಳಿದ್ದವು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ರಥವು ಭೂಮಿಯಿಂದ 4 ಅಂಗುಲ ಮೇಲೆ ಚಲಿಸುತ್ತಿತ್ತು. ಅವನ ಸತ್ಯವಂತಿಕೆಯಿಂದ ರಥ ಕೆಳಗೆ ಸಾಗುತ್ತಿರಲಿಲ್ಲ. ಮುಂದಿನ ಪ್ರಶ್ನೆ: ದ್ರೋಣಾಚಾರ್ಯರು ಸಾಯಲು ಕಾರಣವಾದ ಸುಳ್ಳು ಸುದ್ದಿ ಯಾವುದು? ಎ. ಪಾಂಡವರು ಗೆದ್ದರು, ಬಿ. ಕೃಷ್ಣ ಸತ್ತನು, ಸಿ. ಅಶ್ವತ್ಥಾಮ ಸತ್ತನು, ಡಿ. ಭೀಷ್ಮರು ಪತನಗೊಂಡರು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. ಅಶ್ವತ್ಥಾಮ ಸತ್ತನು. ಭೀಮನು ಅಶ್ವತ್ಥಾಮ ಎಂಬ ಆನೆಯನ್ನು ಕೊಂದಾಗ ಧರ್ಮರಾಯನು ಈ ಸುಳ್ಳನ್ನು ದ್ರೋಣರಿಗೆ ಹೇಳಿದನು. ಮುಂದಿನ ಪ್ರಶ್ನೆ: ಕರ್ಣನಿಗೆ ಸೂರ್ಯದೇವನು ನೀಡಿದ ಅಭೇದ್ಯ ಕವಚಕುಂಡಲಗಳನ್ನು ದಾನವಾಗಿ ಪಡೆದವರು ಯಾರು? ಎ. ಕೃಷ್ಣ, ಬಿ. ಇಂದ್ರ, ಸಿ. ಅರ್ಜುನ, ಡಿ. ಧರ್ಮರಾಯ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಇಂದ್ರ. ಬ್ರಾಹ್ಮಣನ ವೇಷದಲ್ಲಿ ಬಂದು ಕರ್ಣನಿಂದ ದಾನ ಪಡೆದನು. ಮುಂದಿನ ಪ್ರಶ್ನೆ: ಬರ್ಬರಿಕನು ಯಾರ ಮಗ? ಎ. ಅಭಿಮನ್ಯು, ಬಿ. ಘಟೋತ್ಕಚ, ಸಿ. ಬಬ್ರುವಾಹನ, ಡಿ. ಅರ್ಜುನ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಘಟೋತ್ಕಚ. ಬರ್ಬರಿಕನನ್ನು ಬಲಿಚಕ್ರವರ್ತಿ ಅಥವಾ ಶೇಷ್ಗೆ ದಾನಿ ಎಂದು ರಾಜಸ್ಥಾನದಲ್ಲಿ ಇಂದಿಗೂ ಪೂಜಿಸುತ್ತಾರೆ. ಮುಂದಿನ ಪ್ರಶ್ನೆ: ಅರ್ಜುನ ಮತ್ತು ಸುಭದ್ರೆಯ ಮಗ ಅಭಿಮನ್ಯುವಿನ ಮಗನ ಹೆಸರೇನು? ಎ. ಜನಮೇಜಯ, ಬಿ. ಪರೀಕ್ಷಿತ, ಸಿ. ಉತ್ತರ, ಡಿ. ಧರ್ಮ. ನಿಮ್ಮ ಸಮಯ ಪ್ರಾರಂಭ.
ಸರಿಯಾದ ಉತ್ತರ ಬಿ ಪರೀಕ್ಷಿತ. ಕೌರವ ಪಾಂಡವ ವಂಶದ ಏಕೈಕ ಕುಡಿ ಉಳಿದವನು. ಮುಂದಿನ ಪ್ರಶ್ನೆ, ಅಶ್ವತ್ಥಾಮನು ಹರಿಸಿದ ಯಾವ ಅಸ್ತ್ರವು ಉತ್ತರೆಯ ಗರ್ಭದಲ್ಲಿದ್ದ ಮಗುವನ್ನು ನಾಶ ಮಾಡಲು ಪ್ರಯತ್ನಿಸಿತು? ಎ ಪಾಶುಪತಾಸ್ತ್ರ, ಬಿ ಬ್ರಹ್ಮಾಸ್ತ್ರ, ಸಿ ಅಗ್ಯಾಸ್ತ್ರ, ಡಿ ನಾಗಾಸ್ತ್ರ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಬ್ರಹ್ಮಾಸ್ತ್ರ. ಮುಂದಿನ ಪ್ರಶ್ನೆ, ಯುದ್ಧದ 18ನೇ ದಿನದ ಕೊನೆಯಲ್ಲಿ ಕೌರವ ಸೇನೆಯ ಸೇನಾಧಿಪತಿಯಾಗಿದ್ದವರು ಯಾರು? ಎ ಕರ್ಣ, ಬಿ ದ್ರೋಣ, ಸಿ ಶಲ್ಯ, ಡಿ ಅಶ್ವತ್ಥಾಮ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ ಶಲ್ಯ. ಕೊನೆಯ ದಿನಗಳಲ್ಲಿ ಸೇನಾಧಿಪತಿಯಾಗಿದ್ದರು. ಮುಂದಿನ ಪ್ರಶ್ನೆ, ಕೌರವ ಸೇನೆಯಲ್ಲಿದ್ದ ಏಕೈಕ ಸತ್ಯವಂತ ಮತ್ತು ಧರ್ಮಿಷ್ಠ ಎಂದು ಕರೆಸಿಕೊಳ್ಳುವವನು ಯಾರು? ಎ ದುಶ್ಯಾಸನ, ಬಿ ವಿಕರ್ಣ, ಸಿ ಶಕುನಿ, ಡಿ ಜಯದ್ರಥ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ವಿಕರ್ಣ. ಮುಂದಿನ ಪ್ರಶ್ನೆ, ಪಾಂಡವರು ಸ್ವರ್ಗಾರೋಹಣ ಮಾಡುವಾಗ ಅವರ ಜೊತೆ ಬಂದ ಪ್ರಾಣಿ ಯಾವುದು? ಎ ಕುದುರೆ, ಬಿ ಆನೆ, ಸಿ ನಾಯಿ, ಡಿ ಹಸು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ ನಾಯಿ. ಯಮಧರ್ಮರಾಜನು ಪರೀಕ್ಷಿಸಲು ನಾಯಿಯ ರೂಪದಲ್ಲಿ ಬಂದಿದ್ದನು. ಮುಂದಿನ ಪ್ರಶ್ನೆ, ಮಹಾಭಾರತ ಯುದ್ಧದಲ್ಲಿ ಬದುಕುಳಿದ ಕೌರವರ ಏಕೈಕ ಸಹೋದರ ಯಾರು? ಎ ವಿಕರ್ಣ, ಬಿ ಯುಯೋತ್ಸು, ಸಿ ದುರ್ಯೋಧನ, ಡಿ ದುಶ್ಯಾಸನ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಯುಯೋತ್ಸು. ಧೃತರಾಷ್ಟ್ರನ ಮಗನಾದರೂ ಧರ್ಮದ ಪರವಾಗಿ ಪಾಂಡವರ ಸೇನೆ ಸೇರಿದ್ದನು. ಮುಂದಿನ ಪ್ರಶ್ನೆ, ಗಾಂಧಾರಿಯು ಕೃಷ್ಣನಿಗೆ ಯಾವ ಶಾಪ ನೀಡಿದಳು? ಎ ಪಾಂಡವರು ಸಾಯಲಿ, ಬಿ ಯದುವಂಶ ನಾಶವಾಗಲಿ, ಸಿ ಕೃಷ್ಣ ಕುರುಡನಾಗಲಿ, ಡಿ ದ್ವಾರಕೆ ಮುಳುಗಲಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಯದುವಂಶ ನಾಶವಾಗಲಿ. ತನ್ನ ಮಕ್ಕಳ ಸಾವನ್ನು ಕಂಡ ಗಾಂಧಾರಿಯು ಕೃಷ್ಣನಿಗೆ ನಿಮ್ಮ ವಂಶವೂ ಸಹ ಹೀಗೆ ನಾಶವಾಗಲಿ ಎಂದು ಶಪಿಸುತ್ತಾಳೆ. ಮುಂದಿನ ಪ್ರಶ್ನೆ, ಕೃಷ್ಣನು ಸಾಯಲು ಕಾರಣವಾದ ಬೇಡನ ಹೆಸರೇನು? ಎ ವಾಲ್ಮೀಕಿ, ಬಿ ಜರ, ಸಿ ಶಬರ, ಡಿ ಗುಹ. ನಿಮ್ಮ ಸಮಯ ಪ್ರಾರಂಭ. ನಿಮ್ಮ ಜ್ಞಾನವನ್ನು ಪರೀಕ್ಷಿಸಲು ಈ ಪ್ರಶ್ನೆ. ಯಾರು ಮೊದಲು ಮತ್ತು ಸರಿಯಾಗಿ ಉತ್ತರಿಸುತ್ತೀರೋ ಅವರಿಗೆ ನಾನು ಲೈಕ್ ಅಥವಾ ಹಾರ್ಟ್ ಸಿಂಬಲ್ ನೀಡುತ್ತೇನೆ. ಇಲ್ಲಿಗೆ ಮಹಾಭಾರತ ಕ್ವಿಜ್ ಸರಣಿಯ 6ನೇ ಭಾಗ ಮುಕ್ತಾಯವಾಯಿತು. ಈ ವಿಡಿಯೋದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿದ್ದೀರಿ ಎಂದು ಮರೆಯದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಕ್ವಿಜ್ಗಳಿಗಾಗಿ ನಮ್ಮ ಚಾನಲ್ ಇಂಕ್ ಆ್ಯಂಡ್ ದ ಬುಕ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಹಾಭಾರತದ 7ನೇ ಭಾಗದಲ್ಲಿ ಇನ್ನೂ ಕಠಿಣ ಮತ್ತು ಅಚ್ಚರಿಯ ಪ್ರಶ್ನೆಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ, ಕಲಿಯುತ್ತಾ ಇರಿ. ಧನ್ಯವಾದಗಳು.